ನಮಸ್ಕಾರ. ಟಿಪ್ ನಂಬರ್ 2ಗೆ ಸ್ವಾಗತ. ಯಶಸ್ವಿ ಆಗೋಕ್ಕೆ ಏನೆಲ್ಲ ಮಾಡಬೇಕು, 2025ನ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ಉಪಯೋಗಿಸ್ಕೊಳ್ಳೋಕೆ ಏನೆಲ್ಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 2ನೇ ಟಿಪ್ಪನ್ನು ಕೊಡೋಕೆ ನಾನು ಬಂದಿದ್ದೀನಿ. ಇವತ್ತು ತುಂಬ ಮುಖ್ಯವಾದ ಒಂದು ವಿಷಯ, ಯಾಕಂದರೆ ನಾವು ಏನೋ ಉದ್ಧಾರ ಆಗಬೇಕು, ಚೇಂಜ್ ಮಾಡ್ಕೋಬೇಕು, ಏನೋ ರೆಸಲ್ಯೂಷನ್ ತೊಗೊಳ್ಬೇಕು ಅನ್ನೋ ಭರದಲ್ಲಿ ಜೋಶಲ್ಲಿ ನಮಗೆ ನಾವೇ ಒಂದು ದೊಡ್ಡ ದ್ರೋಹ ಮಾಡ್ಕೊಳ್ತಾ ಇರ್ತೀವಿ. ಅದೇನು ಗೊತ್ತಾ? ನಮಗೆ ನಾವೇ ಮಾಡ್ಕೊಳ್ಳೋ ಫೇಕ್ ಅಥವಾ ಫಾಲ್ಸ್ ಪ್ರಾಮಿಸಸ್. ಬೇರೆಯವ್ರಿಗೆ ಬಿಡಿ, ಎಷ್ಟೋ ಸತಿ ಪ್ರಾಮಿಸಸ್ ಫೇರ್ ಮಾಡಿ ಏನೇನೋ ಮಾಡಿಬಿಡ್ತೀವಿ. ಆದರೆ ನಮಗೆ ನಾವೇ ಸುಳ್ಳು ಹೇಳ್ಕೊಳ್ತಾ ಇದ್ರೆ ನಮ್ಮ ಇನ್ನರ್ ಮೈಂಡ್ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಉದಾಹರಣೆಗೆ, ನಾಳೆ 5 ಗಂಟೆಗೆ ಎದ್ದು ಬಿಡ್ತೀನಿ ಅಂತ ಹೇಳೋದು, 7 ಗಂಟೆಗೆ ಹೇಳೋದು, ನಾಳೆ ನಾನು ಈ ಕೆಲಸ ಮಾಡಲ್ಲ ಅಂತ ಹೇಳೋದು, ಹೋಗಿ ಮತ್ತೆ ಮಾಡೋದು, ಕುಡಿಯಲ್ಲ ಅಂತ ಹೇಳೋದು, ಕುಡಿದು ಬಿಡೋದು, ಸುಳ್ಳು ಹೇಳಲ್ಲ ಅಂತ ಹೇಳೋದು, ಅರ್ಧ ಗಂಟೆಗೆ ಹೇಳ್ಬಿಡೋದು. ಇದನ್ನೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಇನ್ನರ್ ಮೈಂಡ್ಗೆ ನಿಮ್ಮ ಮೇಲೆ ಮರ್ಯಾದೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ಆಗೋ ಡ್ಯಾಮೇಜ್ ಏನು ಗೊತ್ತಾ? ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ಕೆಲಸದ ಮೇಲೆ ಸಂಕಲ್ಪ ತೊಗೊಂಡ್ರೆ, ಇದನ್ನು ಮಾಡ್ತೀನಿ, ಮುಗಿಸ್ತೀನಿ, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಅಂತ ನಿಮ್ಮ ಮೈಂಡ್ ಏನು ಹೇಳ್ಬೋದು? ಅಯ್ಯೋ, ಯಾವಾಗಲೂ ಈ ಥರ ಬೋಗಸ್ ಏನೋ ಹೇಳ್ತಾನೆ ಇರ್ತೀಯಾ, ಯು ಆರ್ ನಾಟ್ ಎಟ್ ಆಲ್ ಸೀರಿಯಸ್ ಅಬೌಟ್ ಯುವರ್ ವರ್ಡ್ಸ್, ಬಿಡು ಅದು ಹೇಗಿದ್ರು ಫ್ಲಾಪೇ, ಹೇಗಿದ್ರು ನೀನು ಹಾಗೆ ತಾನೇ ನಡ್ಕೊಂಡು ಬಂದಿರೋದು ಅಂತ ನಿಮ್ಮ ಮಾತಿಗೆ ನಿಮ್ಮ ಒಳ ಮನಸ್ಸೇ ಇಂಪಾರ್ಟೆನ್ಸ್ ಕೊಡಲ್ಲ. ಅದಕ್ಕೆ ಬೇಕಾಗೋ ವಿಲ್ ಪವರ್, ಎಂಥೂಸಿಯಾಸಮ್, ಕರೇಜ್ ಏನನ್ನೂ ಅದು ಬೀಮ್ ಮಾಡಲ್ಲ. ಸೊ ಬೇರೆಯವ್ರಿಗೆ, ಈಗ ಒಂದು ಫ್ರೆಂಡಿಗೆ 4 ಸತಿ ಫೇಕ್ ಪ್ರಾಮಿಸ್ ಕೊಟ್ಟರೆ 5ನೇ ಸತಿ ಹೇಗೆ ಅವ್ರು ನಿಮ್ಮ ಮಾತು ನಂಬಲ್ವೋ, ಅದಕ್ಕಿಂತ ಹೀನಾಯವಾಗಿ ನಿಮ್ಮ ದೃಷ್ಟಿಯಲ್ಲಿ ನೀವೇ ಬೀಳಬೇಡಿ. ಸೊ ನೆಕ್ಸ್ಟ್ ಟೈಮ್ ಯು ಮೇಕ್ ಅ ಪ್ರಾಮಿಸ್, ಅದು ಅಟ್ಲೀಸ್ಟ್ ಡೂಯಬಲ್ ಆಗಿರಬೇಕು. ಅಂದರೆ 4 ಗಂಟೆಗೆ ಎದ್ಬಿಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕಿಂತ ಅಟ್ಲೀಸ್ಟ್ ಇವತ್ತಿಗಿಂತ ಅರ್ಧ ಗಂಟೆ ಮುಂಚೆ ಎದ್ದು ಹೇಳ್ತೀನಿ, ಒಂದು ವಾರದಲ್ಲಿ ಅಟ್ಲೀಸ್ಟ್ 3 ದಿನ ನನಗೆ ಕೆಲಸ ಮಾಡಲ್ಲ, ಈ ಥರ ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ನಿಮ್ಮ ಮರ್ಯಾದೆನೂ ನಿಮ್ಮ ಮನಸ್ಸಿನ ಮುಂದೆ ಉಳಿಯುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ನೀವು ಪ್ರತಿ ಸತಿ ನಿಮ್ಮ ಪ್ರಾಮಿಸ್ಗೆ ನೀವು ಬದ್ಧರಾಗಿದ್ದರೆ ನಿಮ್ಮ 100% ನಿಮ್ಮ ಮೈಂಡ್ ಕೊಟ್ಟು ಅದನ್ನು ಮಾಡಿಯೇ ಮಾಡುತ್ತೆ. ಬಿಕಾಸ್ ಅದು ಹೇಳುತ್ತೆ ನೀವು ಅಂದ್ಕೊಂಡಿದ್ದನ್ನು ಮಾಡೇ ತೀರ್ತೀರಾ ಅಂತ. ನಾಳೆ ಮತ್ತೆ ಟಿಪ್ ನಂಬರ್ 3 ಜೊತೆ ಭೇಟಿ ಆಗ್ತೀನಿ. ಇದನ್ನೆಲ್ಲ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅದನ್ನು ನಮ್ಮ ವಿಶೇಷವಾದ ವಿನ್ನರ್ಸ್ ವರ್ಕ್ಶಾಪ್ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೀವಿ. ಇದೇ ತಿಂಗಳ ಕೊನೆಯಲ್ಲಿ 3 days 3 hours ಇಂಟೆನ್ಸ್ ವರ್ಕ್ಶಾಪ್ ಇದಾಗಿರುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ವರ್ಕ್ಶಾಪ್ಸ್. ನೀವು ಕೂಡ ಎನ್ರೋಲ್ ಆಗ್ಬೋದು. ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನಲ್ಲಿ. ನಮಸ್ಕಾರ. ಮತ್ತೆ ನಾಳೆ ಲೈವಲ್ಲಿ ಸಿಗ್ತೀನಿ.